ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಾ. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀರಾ, ಹಾಗೆ ಚಾಟ್ ಮಾಡುವಾಗ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗಳು ಏನಾದರೂ ಸೆಂಡ್ ಮಾಡ್ತಾ ಇರ್ತೀರಲ್ವ, ಹಾಗೆ ಸ್ಟಿಕ್ಕರ್ಸ್. ವಾಟ್ಸಪ್ಪಲ್ಲಿ ಇರುವಂಥ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಯಾವುದು ಕೂಡ ಯಾರ ಕೈಗೂ ಸಿಗಬಾರ್ದು ಅಂತಂದರೆ ನಾನು ನಿಮಗೆ ಒಂದು ಸೆಟ್ಟಿಂಗ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ ಆಯಿತಾ. ಈ ಒಂದು ಸೆಟ್ಟಿಂಗ್ಸಿಂದ ನಿಮಗೆ ಜಾಸ್ತಿ ಉಪಯೋಗ ಏನು ಅಂತಂದರೆ, ನಿಮ್ಮ ವಾಟ್ಸಪ್ಪನ್ನು ಯಾರಾದರೂ ಹ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಬೇಗ ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ ಆಯಿತಾ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ. ನೀವು ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡಿಕೊಂಡ್ರೆ ಈಗ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ ಇರುತ್ತೆ ಆಯಿತಾ ವಾಟ್ಸಪ್ಪಲ್ಲಿ. ಮತ್ತು ನೀವು ಜಾಸ್ತಿ ಚಾಟ್ ಮಾಡ್ತಾ ಇರುವಂಥ ಯಾವುದಾದ್ರೂ ವ್ಯಕ್ತಿಗಳದ್ದು ಸೆಕ್ಯೂರಿಟಿ ಕೋಡ್ ಏನಾದರೂ ಚೇಂಜ್ ಆದರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ, ನೋಟಿಫಿಕೇಶನ್ ಬರುತ್ತೆ ಗೈಸ್. ಸೆಕ್ಯೂರಿಟಿ ಕೋಡ್ ಯಾವಾಗ ಚೇಂಜ್ ಆಗುತ್ತೆ ಅಂತಂದರೆ, ಈಗ ನೀವು ಜಾಸ್ತಿ ಚಾಟ್ ಯಾರ ಹತ್ರ ಮಾಡ್ತಿರಲ್ವೋ ಅವ್ರೇನಾದರೂ ವಾಟ್ಸಪ್ಪನ್ನು ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡಿದಾಗ, ಹೊಸದಾಗಿ ಲಾಗಿನ್ ಮಾಡಿದಾಗ ಸೆಕ್ಯೂರಿಟಿ ಕೋಡ್ ಚೇಂಜ್ ಆಗುತ್ತೆ. ಮತ್ತು ಸೆಕ್ಯೂರಿಟಿ ಕೋಡನ್ನು ನಾವು ಕೂಡ ಚೇಂಜನ್ನು ಮಾಡ್ಕೊಳ್ಬೋದು ಗಾಯ್ಸ್. ಈಗ ಸೆಕ್ಯೂರಿಟಿ ಕೋಡ್ ಏನಿದೆ ಅದು ಎಲ್ಲರ ಚಾಟಲ್ಲೂ ಬೇರೆ ಬೇರೆ ರೀತಿಯಾದಂಥ ಸೆಕ್ಯೂರಿಟಿ ಕೋಡ್ ಇರುತ್ತೆ. ನೀವೇನಾದರೂ 3-4 ಫ್ರೆಂಡ್ಸ್ ಹತ್ರ ಚಾಟ್ ಮಾಡ್ತಾ ಇದ್ದೀರಾ ಅಂತಂದರೆ 3-4 ಫ್ರೆಂಡ್ಸ್ಗಳಿಗೂ ಬೇರೆ ಬೇರೆ ಸೆಕ್ಯೂರಿಟಿ ಕೋಡ್ ಇರುತ್ತೆ ಆಯಿತಾ. ಇದೇ ರೀತಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಸೆಕ್ಯೂರಿಟಿ ಕೋಡ್ ಇರುತ್ತೆ, ಎಲ್ಲರಿಗೂ ವಿಭಿನ್ನವಾದ ಸೆಕ್ಯೂರಿಟಿ ಕೋಡ್ ಇರುತ್ತೆ ಗಾಯ್ಸ್. ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ 3 ಡಾಟ್ ಇದೆಯಲ್ವಾ, 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ, ಸೆಟ್ಟಿಂಗ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಕೌಂಟ್ ಅಂತ ಇದೆ ನೋಡಿ, ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇರುತ್ತೆ, ಸೆಕ್ಯೂರಿಟಿ ನೋಟಿಫಿಕೇಶನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ನೋಡಿ ಶೋ ಸೆಕ್ಯೂರಿಟಿ ನೋಟಿಫಿಕೇಶನ್ ಆನ್ ದಿಸ್ ಡಿವೈಸ್ ಅಂತ ಇದೆ ನೋಡಿ. ಅದ್ರ ಮುಂದ್ಗಡೆ ಒಂದು ಬಟನ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಆ ಬಟನ್ ಏನಿದೆ ಅದು ಗ್ರೀನ್ ಕಲರ್ ಆಗುತ್ತೆ. ಜಸ್ಟ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಸಾಕು, ಅದು ಆನ್ ಆಗುತ್ತೆ ಆಯಿತಾ ಗಾಯ್ಸ್. ಇದಿಷ್ಟನ್ನು ಮಾಡ್ಕೊಳ್ಳಿ ಆಯಿತಾ ಗಾಯ್ಸ್. ಈ ಒಂದು ವಿಡಿಯೋದ ಮೇಲ್ಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.